ಓಕೆ, ಭಾಳಷ್ಟು ಹುಡುಗರು ನಾನು ನೋಡ್ತಾ ಇದ್ದೀನಿ ಹಾಸ್ಟೆಲ್ಗೆ ಸಂಬಂಧಪಟ್ಟಾಗೆ ರಿಸಲ್ಟ್ ಅಪ್ಡೇಟ್ ಹೇಳಿ ಅಂತಂದು. ಸೊ ಸದ್ಯಕ್ಕೆ ನಾನು ಅಂತಂದರೆ ತಾಲೂಕು ಆಫೀಸ್ ಅಥವಾ BCM ಆಫೀಸ್ ಅಂತ ಏನು ಕರಿತೀವಿ ಅದ್ರ ಮುಂದ್ಗಡೆನೇ ಇದ್ದೀನಿ. ಸೊ ಹೋಗೋಣವಂತೆ. ಓಕೆ, ಅಲ್ಲಿ ಏನೋ ಹಚ್ಚಿದ್ದಾರೆ, ಆ್ಯಕ್ಚುಲಿ ಕ್ಲೋಸ್ ಆಗಿದೆ, ಬಟ್ ಅಲ್ಲಿ ಮುಂದ್ಗಡೆ ಹಚ್ಚಿದ್ದಾರೆ ಅಂತ ತೋರಿಸ್ತೀನಿ. ಸೊ ಸದ್ಯಕ್ಕೆ ಅದು ಕ್ಲೋಸ್ ಇದೆ, ಆಯಿತಾ. ಸೊ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಇದೆ, ಹೇಳ್ತೀನಿ ನೋಡಿ. ಎಲ್ಲ ಕಡೆಯೂ ಕೂಡ ಹೀಗೆ ಇರಬೇಕಂತ ಏನಿಲ್ಲ. ಓಕೆ, ನಮ್ಮ ಡಿಸ್ಟಿಕಲ್ಲಿ ಏನಪ್ಪ ಅಂದರೆ ಯಾವ ರೀತಿ ಸಿಚುವೇಷನ್ ಇದೆ ಅಂತ ಹೇಳ್ತಿದ್ದೀನಿ. ಈಗ ನಾಳೆ ಎಷ್ಟೊಂದು ಹಾಸ್ಟೆಲ್ ರಿಸಲ್ಟ್ ಬಂದಿದೆ, ಬಟ್ ನಮ್ಮ ಡಿಸ್ಟಿಕಲ್ಲಿ ಏನಿದೆ ಇದೇ ರೀತಿ ಬೇರೆ ಕಡೆಯೂ ಕೂಡ ಇರ್ಬೋದು. ಬೇಕಾದ್ರೆ ನೋಡ್ತಾ ಇರ್ಬೋದು, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯ ಕೊಪ್ಪಳ ಅಂತ ಬರೆದವ್ರೆ. ಸೊ ಅದ್ರ ತಕ್ಕನಾಗೆ ಸ್ವಲ್ಪ ಏನಾದರೂ ಅಂತಂದರೆ ಓದ್ಕೋರ್ಬೇಕಾದ್ರೆ ಕನ್ಫರ್ಮೇಷನ್ಗೋಸ್ಕರ ಈ ಕಡೆ ಎರಡು ಹಚ್ಚಿದ್ದಾರೆ ನೋಡಿ. ಓಕೆ, ನೋಟಿಫಿಕೇಶನ್ ಅಥವಾ ಸರ್ಕ್ಯುಲರ್ ಅಂತ ಹೆಂಗೆ ಕಾಣಿಸ್ತೀವಿ ಅಬೋಸ್ಟ್ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿರಿ, ಲಾಸ್ಟ್ ಡೇಟ್ ಯಾವಾಗಿದೆ ಆ್ಯಂಡ್ ಯಾವ ರಿಸಲ್ಟ್ ಬರ್ತದೆ ಕೂಡ ಅಲ್ಲಿ ಹಚ್ಚಿದ್ರು. ಆ್ಯಂಡ್ ಇಲ್ಲಿ ಮೇನ್ ಆಗಿ ಒಂದು ಇನ್ಫಾರ್ಮೇಷನ್ ಕೊಟ್ಟಾರೆ ನೋಡ್ರಿ, ಬೇಕಾದ್ರೆ ಹೋದ್ರಿ. ಇಲ್ಲಿ ಏನು ಕೊಟ್ಟರು ಅಂತಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಕಾರ್ಯಗಳನ್ನು ನಡೆಯುತ್ತಿದ್ದು ಗಣತಿ ಕಾರ್ಯವು ರಾಜ್ಯ ಸರ್ಕಾರದ ಆಯ್ತು. ಅಂದರೆ ಇಲ್ಲಿ ಏನು ಬರ್ದಾರೆ ಅಂತಂದರೆ, ಈಗ ನಿಮ್ಗೆ ಗೊತ್ತಿದೆ ಒಂದು ಜಾತಿಗಣಿ ಅಂತ ಕರಿತೀವಿ ಅಥವಾ ಜನಗಣತಿ ಅಂತ ಕರಿತೀವಿ, ಅದಕ್ಕೆ ಅಧಿಕಾರಿಗಳು ಬೇಕು. ಸೊ ಹಂಗಾಗಿ ಏನು ಮಾಡಿದ್ದಾರೆ ಅಂತಂದರೆ ಇವ್ರನ್ನೇ ತೊಗೊಂಡಿದ್ದಾರೆ, ಸದ್ಯಕ್ಕೆ ಯೂಸ್ ಮಾಡ್ಕೊತಿದ್ದಾರೆ. ಸೊ ಈ ಲಾಸ್ಟ್ ಡೇಟ್ ಇದ್ರ ಬಗ್ಗೆ ಏನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಸೊ ಇದೆಲ್ಲ ಮುಗಿದಾದ ನಂತರ ನಿಮಗೆ ರಿಸಲ್ಟ್ ಬಿಡ್ತೀನಿ ಅಂತಂಗೆ ಅದ್ರಲ್ಲಿ ಹಚ್ಚಿದ್ದಾರೆ. ಓಕೆ, ಸೊ ಹಂಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಕೆಲವೊಂದಿಷ್ಟು ಡಿಸ್ಟಿಕ್ ಅವ್ರಿಗೆ ಈ ರೀತಿಯಾಗಿರ್ತದೆ. ಓಕೆ, ಎಲ್ಲ ಕಡೆ ಅಂತ ಹೇಳ್ತಿಲ್ಲ, ನಾನು ಕೆಲವೊಂದಿಷ್ಟು ತಾಲೂಕು ಆಫೀಸ್ಗಳು ಹೇಳ್ತಾ ಇದ್ದೀನಿ. ಸೊ ನಿಮಗೆ ನಾನೇನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ಹೋಗಿ ಒನ್ ಟೈಮ್ ವಿಸಿಟ್ ಕೊಡ್ರಿ ನಿಮ್ಮ ತಾಲೂಕು ಆಫೀಸ್ ಅಥವಾ BCM ಆಫೀಸ್ಗೆ ಒನ್ ಟೈಮ್ ವಿಸಿಟ್ ಕೊಟ್ಟರೆ ನಿಮ್ಗೆ ಒನ್ ಟೈಮ್ ಕ್ಲಾರಿಫಿಕೇಷನ್ ಸಿಗುತ್ತದೆ ಆಗಿದೆಯಾ ಇಲ್ಲ ಅಂತಂದು. ಇನ್ ಕೇಸ್ ಆಗಿತ್ತಪ್ಪ ಅಂತಂದರೆ ಇನ್ ಕೇಸ್ ಹಾಳೆ ಲಿಸ್ಟ್ ಬಿಟ್ಟಿದ್ರಪ್ಪ ಅಂತಂದರೆ ಡೈರೆಕ್ಟ್ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, ಈ ರೀತಿಯಾಗಿ BCM ಹಾಸ್ಟೆಲ್ಸ್ಗೆ ಬಂದುಬಿಟ್ಟು ಅಡ್ಮಿಷನ್ ಆಗಿಬಿಡೋದು ಡೈರೆಕ್ಟಾಗಿ. ಓಕೆ, ಸೊ ಎನಿವೇ ಇನ್ನೂ ಆಲ್ಮೋಸ್ಟು ಭಾಳಷ್ಟು ಡಿಸ್ಟಿಕಲ್ಲಿ ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ಸೊ ಬೆಂಗಳೂರು ಸೈಡೆಲ್ಲ ಬಂದಿದೆ ಕೇಳ್ಕೊಂಡಿದ್ದೀನಿ, ಬಟ್ ಕೆಲವೊಂದಿಷ್ಟು ಅಂದರೆ ಈಗ ಡಿಸ್ಟಿಕ್ ವೈಸ್ ಏನಾಗಿದೆ ಅಧಿಕಾರಿಗಳು ಬೇಕಾಗಿದ್ದಾರೆ ಜನಗಣತಿ ಮಾಡಲಿಕ್ಕೆ. ಸೊ ಹಂಗಾಗಿ ಇವ್ರನ್ನೇ ಯೂಸ್ ಮಾಡ್ಕೊಳ್ತಿದ್ದಾರೆ ಸದ್ಯಕ್ಕೆ. ಓಕೆ, ಅದಾದ ತಕ್ಷಣ ನಿಮ್ದು ಏನಾದರೂ ಹಚ್ಚಿತ್ತು ಲಿಸ್ಟ್ ಆಗಿತ್ತಪ್ಪ ಅಂದರೆ ಡೈರೆಕ್ಟಾಗಿ ಕಾಣಿಸ್ತಿದೆ ನೋಡಿ, ಈ ರೀತಿ ಬಂದುಬಿಟ್ಟು ಹಾಸ್ಟೆಲ್ಗೆ ಬಂದುಬಿಟ್ಟು ಅಡ್ಮಿಷನ್ ಆಗ್ಬೋದು. ನಾನಿರೋದು ಸದ್ಯಕ್ಕೆ ಹಾಸ್ಟೆಲಲ್ಲೇ. ಸೊ ಹಂಗಾಗಿ ನಿಮ್ಗೆ ಹೇಳ್ತಿರೋದು ಇಷ್ಟೇ ಪ್ರೊಸೆಸ್, ಮತ್ತೇನಿಲ್ಲ. ಓಕೆ, ಸೊ ಈಗ ನಮ್ಮ ಪದೇ ಕಮೆಂಟ್ ಹಾಕ್ಲಿಕ್ಕೆ ಹೋಗಬೇಡಿ ಅಂತಂದರೆ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಮಾಡಿ. ಇದು ಬೇಸ್ಡ್ ಆನ್ ಇವರು ಯಾವ ತಾಲೂಕಲ್ಲಿದ್ದೀರಾ, ಯಾವ ಡಿಸ್ಟಿಕಲ್ಲಿದ್ದೀರಾ, ನಿಮ್ಗೆ ಹೋಗುತ್ತೆ. ಒನ್ ಟೈಮ್ ವಿಸಿಟ್ ಕೊಟ್ಟರೆ, ನೀವು ಆಗದೆ ಹೋದರೂ ಕೂಡ ನಿಮ್ಮ ಫ್ರೆಂಡ್ಸ್ ಆದರೂ ಯಾರಾದರೂ ಒನ್ ಟೈಮ್ ಒಮ್ಮೆ ವಿಸಿಟ್ ಕೊಟ್ಟರೆ ಕ್ಲಾರಿಫಿಕೇಷನ್ ಸಿಗುತ್ತದೆ. ಲಿಸ್ಟ್ ಬಿಟ್ಟವರ ಇಲ್ಲ, ಬಿಟ್ಟಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ದಿನ ಬಿಟ್ಟು ಬಿಡ್ತಾರೆ. ವರಿ ಮಾಡ್ಕೊಬೇಡಿ, ಬಿಡ್ತಾರೆ. ಅವಾಗ ವಿಸಿಟ್ ಕೊಡ್ತಾ ಇರಬೇಕಷ್ಟೇ. ಓಕೆ, ಥ್ಯಾಂಕ್ ಯು.